ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ರಾಜ್ಯಶಾಸ್ತ್ರದಲ್ಲಿ ಓದಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ. ಈಗಾಗಲೇ ನಾವು ವಿವರಣೆಯನ್ನು, ಪಾಯಿಂಟ್ಸ್ಗಳನ್ನು ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ. ಇವತ್ತು ಆರಂಭದಿಂದ ಓದಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ. ಇದೆಲ್ಲ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತು ಹಾಕ್ಕೊಂಡಿರುವಂಥದ್ದು. ಪದೇ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆಗಳನ್ನು ನಾನಿಲ್ಲಿ ಗುರುತನ್ನು ಹಾಕಿದ್ದೇನೆ. ನಾವು ಬ್ಲಾಕ್ 1ರಲ್ಲಿ ನಾವು ನೋಡಿದರೆ ಯಾವುದನ್ನೆಲ್ಲ ಓದಬೇಕು ಅಂತ ಹೇಳಿದರೆ, ಮುಖ್ಯವಾಗಿ ಮೊದಲನೆಯದು ಬ್ರಿಟನ್ ಸಂವಿಧಾನದ ಲಕ್ಷಣಗಳು. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. 15 ಅಂಕಕ್ಕೆ 10 ಅಂಕಕ್ಕೆ ಬಂದೇ ಬರುವಂತಹ ಒಂದು ಪ್ರಶ್ನೆ. ಬ್ರಿಟನ್ ಸಂವಿಧಾನದ ಪ್ರಧಾನ ಲಕ್ಷಣಗಳು. ಬೇರೆ ಬೇರೆ ಪಾಯಿಂಟ್ಸ್ಗಳಿದೆ, ಅದರಲ್ಲಿ 11 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದಾದ ನಂತರ ನಾವು ಓದಬೇಕಾಗಿರುವಂತಹ ಪ್ರಶ್ನೆ ಯಾವುದು? ಬ್ರಿಟನ್ನಿನ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು. 10 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಬ್ರಿಟನ್ನಿನ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು. ಅದು ಕೂಡ ಹಾಗೆ ಪಾಯಿಂಟ್ಸ್ಗಳಿದೆ, 12 ಪಾಯಿಂಟ್ಸ್ಗಳಿದೆ. ಆ ಪಾಯಿಂಟ್ಸ್ಗಳನ್ನು ಬರ್ಕೊಂಡ್ರೆ ಆ ಪಾಯಿಂಟ್ಸ್ಗಳನ್ನೇ ಬಾಯ್ಪಾಠ ಮಾಡಿಕೊಂಡು ಕಲಿಬೇಕು. ಇನ್ನು ಬ್ರಿಟನ್ ಸಾಮಾನ್ಯ ಸಭೆಯ ರಚನೆಯ ಬಗ್ಗೆ ಕೇಳಿದ್ದಾರೆ. ಸಾಮಾನ್ಯ ಸಭೆಯನ್ನು ಯಾವ ರೀತಿ ರಚನೆ ಮಾಡುವುದು, ಹಾಗೆ ಅಲ್ಲಿರುವಂತಹ ಅಧಿಕಾರ ಕಾರ್ಯಗಳನ್ನು ಓದ್ಕೊಳ್ಬೇಕು. ಸಾಮಾನ್ಯ ಸಭೆದು ಇವಿಷ್ಟು ಆದರೆ ನಾವು ಬ್ರಿಟನ್ನ ಬಗ್ಗೆ ತಿಳ್ಕೊಂಡೆವು. ಅದಾದ ನಂತರ ನಾವು ಓದಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ನೋಡ್ತಾ ಹೋಗುವ. ಘಟಕ 5ಕ್ಕೆ ಬಂದಿದ್ದೇವೆ. ಇಲ್ಲಿ ಬ್ರಿಟನ್ನ ನ್ಯಾಯಾಂಗದ ಪ್ರಮುಖ ಲಕ್ಷಣಗಳನ್ನು ನೋಡಿ. 3 ಪಾಯಿಂಟ್ಸ್ಗಳಿದೆ. ಬ್ರಿಟನ್ ನ್ಯಾಯಾಂಗದ ಪ್ರಮುಖ ಲಕ್ಷಣಗಳು. ಇದಾದ ಮೇಲೆ ನಾವು ಬರುವಂಥದ್ದು ಅಮೇರಿಕ ಸಂವಿಧಾನದ ಪ್ರಧಾನ ಲಕ್ಷಣಗಳು. ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಘಟಕ 6ರಲ್ಲಿ 10 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಅಮೇರಿಕ ಸಂವಿಧಾನದ ಲಕ್ಷಣಗಳು. ಅಮೇರಿಕ ಸಂವಿಧಾನದ ಪ್ರಮುಖ ಲಕ್ಷಣಗಳಾಗಿದೆ. 10 ಅಂಕದ ಪ್ರಶ್ನೆಗಳು. ಇದರಲ್ಲಿ ಕೂಡ ಹಾಗೆ ಒಂದು 12 ಪಾಯಿಂಟ್ಸ್ಗಳನ್ನು ನೋಡ್ಬೋದು. ಇದಾದ ನಂತರ ಅಮೇರಿಕಾದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು. ಅಮೇರಿಕ ರಾಷ್ಟ್ರಾಧ್ಯಕ್ಷರ ಅಥವಾ ಪ್ರಧಾನಮಂತ್ರಿ ಹೊಂದಿರುವಂಥ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡಿಕೊಳ್ಬೇಕು. ಇದಾದ ಮೇಲೆ ನಾವು ಓದಬೇಕಾಗಿರುವಂಥ ಪ್ರಶ್ನೆ ಸೆನೆಟ್ ಅತ್ಯಂತ ಬಲಿಷ್ಠವಾದ ಮೇಲ್ಮನೆಯಾಗಿರಲು ಕಾರಣ. ಸೆನೆಟ್ನ ಬಗ್ಗೆ ಪ್ರಶ್ನೆಗಳು ಬರ್ತದೆ, ಅದನ್ನು ಓದ್ಕೊಳ್ಳಿ. ಇದಾದ ನಂತರ ನಾವು ಅಮೇರಿಕಾದಿಂದ ಪ್ರಶ್ನೆಗಳು ಇವಿಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಬರುವಂಥದ್ದು ಸ್ವಿಟ್ಜರ್ಲ್ಯಾಂಡ್ ಕೇಳಿದರೆ ಮೊದಲಿಗೆ ಸ್ವಿಟ್ಜರ್ಲ್ಯಾಂಡಿನ ಸಂವಿಧಾನದ ಲಕ್ಷಣಗಳು ಓದ್ಕೊಳ್ಬೇಕು. ಸ್ವಿಸ್ನ ಫೆಡರಲ್ ಸರ್ಕಾರದ ಮಹತ್ವ ಲಕ್ಷಣಗಳು, ಹಾಗೆ ಫೆಡರಲ್ ಕೌನ್ಸಿಲ್ನ ಕಾರ್ಯಾಂಗ, ಅಧಿಕಾರ ಮತ್ತು ಕಾರ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಫೆಡರಲ್ನ ಕಾರ್ಯಾಂಗದ ಅಧಿಕಾರ ಮತ್ತು ಅಧ್ಯಕ್ಷರು ಬಗ್ಗೆ ಓದ್ಕೊಳ್ಬೇಕು, ಸ್ವಿಟ್ಜರ್ಲ್ಯಾಂಡಿನ ಬಗ್ಗೆ. ಇದಾದ ಮೇಲೆ ನಾವು ಓದಬೇಕಾಗಿರುವಂಥದ್ದು ಘಟಕ 12. ಫೆಡರಲ್ ನ್ಯಾಯಾಲಯದ ಅಧಿಕಾರಗಳು. ಇನ್ನು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ, ಫ್ರಾನ್ಸ್ನ 5ನೇ ಗಣರಾಜ್ಯ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಫ್ರಾನ್ಸ್ನ 5ನೇಯ ಗಣರಾಜ್ಯ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಒಟ್ಟು 9 ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಅದರಲ್ಲಿ 9 ಪಾಯಿಂಟ್ಸ್ಗಳನ್ನು ಕಲಿಬೇಕು. ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂತಾದರೆ ಬಾಯಿಪಾಠ ಮಾಡಿ ಆದರೂ ಅದರ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ. ಇದಾದ ನಂತರ ನಾವು ಓದಬೇಕಾಗಿರುವಂಥದ್ದು ಫ್ರಾನ್ಸಿನ ಶಾಸಕಾಂಗದ ರಚನೆ ಮತ್ತು ಸಂಘಟನೆ.
ಫ್ರಾನ್ಸ್ನ ಶಾಸಕಾಂಗದ ರಚನೆ ಮತ್ತು ಸಂಘಟನೆ ಓದ್ಕೊಳ್ಬೇಕು. ಇದಾದ ಮೇಲೆ ನಾವು ಘಟಕ 17ಕ್ಕೆ ಬಂದೆವು. 17ರಲ್ಲಿ ಯಾವುದಿದೆ ಓದಲಿಕ್ಕೆ? 17ರಲ್ಲಿ ಯಾವುದೇ ಕ್ವಶನ್ ಇಲ್ಲ. ಇನ್ನು ಬರುವಂಥದ್ದು ಫ್ರೆಂಚಿನ ಪಕ್ಷ ಪದ್ಧತಿ ಹಾಗೂ ಲಕ್ಷಣಗಳು. ಫ್ರೆಂಚಿನ ಸಂವಿಧಾನಕ ಮಂಡಳಿ ರಚನೆ ಮತ್ತು ಕಾರ್ಯಗಳು 5 ಅಂಕದ ಪ್ರಶ್ನೆಗಳು. ಹಾಗೆ ರಾಜಕೀಯ ಪಕ್ಷಗಳು ಫ್ರೆಂಚ್ ಪಕ್ಷ ಪದ್ಧತಿಯ ಪ್ರಧಾನ ಲಕ್ಷಣಗಳು. ಇನ್ನು ಬರುವಂಥದ್ದು ಜಪಾನ್ನ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಜಪಾನಿನ ಸಂವಿಧಾನದ ಪ್ರಧಾನ ಲಕ್ಷಣಗಳು ಜಪಾನಿದ್ದು. ಅದಾದ ನಂತರ ಜಪಾನಿನ ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳು ಮುಖ್ಯವಾಗಿರುವಂತಹ ಪ್ರಶ್ನೆ. ಜಪಾನಿನ ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳನ್ನು ಓದ್ಕೊಳ್ಬೇಕು. ನಂತರ ಜಪಾನಿನ ಚಕ್ರವರ್ತಿ ಅಧಿಕಾರ ಮತ್ತು ಕಾರ್ಯಗಳು 15 ಅಂಕದ ಮುಖ್ಯವಾದಂತಹ ಪ್ರಶ್ನೆ. ಇನ್ನು ನಾವು ನೋಡುವುದಾದರೆ ಯಾವ ಒಂದು ಪ್ರಶ್ನೆ ನೋಡಿ. ಜಪಾನಿನ ಸಂಸತ್ತು, ಡಯಟ್ನ ಅಧಿಕಾರ ಕಾರ್ಯಗಳು ಮತ್ತು ಸ್ಥಾನಮಾನ. ಡಯಟ್ನ ಅಧಿಕಾರ ಕಾರ್ಯಗಳು ಮತ್ತು ಸ್ಥಾನಮಾನ. ಅವರ ಸ್ಥಾನಮಾನ, ಡಯಟ್ನ ಅಧಿಕಾರ ಕಾರ್ಯಗಳು ಮತ್ತು ಸ್ಥಾನಮಾನವನ್ನು ಓದ್ಕೊಳ್ಬೇಕು. ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಇನ್ನು ಜಪಾನಿನಲ್ಲಿ ನಾವು ಓದುವಂತಹ ವಿಚಾರ, ಜಪಾನಿನ ಪಕ್ಷ ಪದ್ಧತಿ, ಲಕ್ಷಣ ಮತ್ತು ಪಾತ್ರ. ಜಪಾನಿನ ಪಕ್ಷ ಪದ್ಧತಿ, ಲಕ್ಷಣ ಮತ್ತು ಅವುಗಳ ಪಾತ್ರಗಳು. ಅದಾದ ಮೇಲೆ ಕಮ್ಯುನಿಸ್ಟ್ ಚೀನಾದ ಸಂವಿಧಾನ. ಕಮ್ಯುನಿಸ್ಟ್ ಚೀನಾದ ಬಗ್ಗೆ, ಕಮ್ಯುನಿಸ್ಟ್ ಚೀನಾದ ಸಂವಿಧಾನದ ಲಕ್ಷಣಗಳು. ಕಮ್ಯುನಿಸ್ಟ್ ಚೀನಾದ ಸಂವಿಧಾನದ ಲಕ್ಷಣಗಳಿರುವಂಥದ್ದು. ಅದಾದ ಮೇಲೆ ರಾಜ್ಯ ಪರಿಷತ್ತಿನ ಕಾರ್ಯಗಳು 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ರಾಜ್ಯ ಪರಿಷತ್ತಿನ ಕಾರ್ಯಗಳು. ಇದಾದ ಮೇಲೆ ಚೀನಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಶಾಸಕಾಂಗ, ಕಮ್ಯುನಿಸ್ಟ್ ಚೀನಾ ಸಂವಿಧಾನ. ಆಮೇಲೆ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನ ಅಧಿಕಾರ ಮತ್ತು ಕಾರ್ಯಗಳು. ರಾಷ್ಟ್ರೀಯ ಜನತಾ ಕಾಂಗ್ರೆಸ್ಸಿನ ಅಧಿಕಾರ ಮತ್ತು ಕಾರ್ಯಗಳು ಬರ್ತದೆ. ಇವಿಷ್ಟು. ನಂತರ ಬರುವಂಥದ್ದು ಚೀನಾ ಕಮ್ಯುನಿಸ್ಟ್ ಪಕ್ಷ, ಸಂಘಟನೆ ಮತ್ತು ಕಾರ್ಯ. ಚೀನಾ ಕಮ್ಯುನಿಸ್ಟ್ ಪಕ್ಷ. ಇವಿಷ್ಟು ನಮ್ಮ ದ್ವಿತೀಯ BA ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಮುಖ್ಯವಾದಂತಹ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ. ಇದನ್ನು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ, ಎಲ್ಲವನ್ನು ಕೂಡ ಓದ್ಕೊಳ್ಳಿ. ಅದರ ಪಾಯಿಂಟ್ಸನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ. ಒಂದು ವೇಳೆ ನಿಮ್ಮಲ್ಲಿ ಟೆಕ್ಸ್ಟ್ ಇದೆ ಅಂತಾದರೆ ಟೆಕ್ಸ್ಟಲ್ಲಿ ಕೂಡ ನೀವು ಗುರುತನ್ನು ಹಾಕ್ಕೊಳ್ತಾ ಓದ್ಕೊಳ್ಬೋದು ಸ್ನೇಹಿತರೆ. ಇವಾಗ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಒಮ್ಮೆ ನೋಡುವ, ಯಾವ ರೀತಿ ಪ್ರಶ್ನೆಗಳು ಬಂದಿದೆ. 2023ರ ರಾಜ್ಯಶಾಸ್ತ್ರದ ಪ್ರಶ್ನೆ ಪತ್ರಿಕೆ, ಪ್ರಥಮ ವರ್ಷ BA. 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಶ್ರೀಮಂತ ಸಭೆಯ ರಚನೆಯನ್ನು ತಿಳಿಸಿ. ಅಮೆರಿಕಾದ ಸಂವಿಧಾನ ಪದ್ಧತಿಯಲ್ಲಿನ ನಿಯಂತ್ರಣ ಮತ್ತು ಸಮತೋಲನಗಳ ಕುರಿತು ಟಿಪ್ಪಣಿ ಬರೆಯಿರಿ. ಸ್ವಿಟ್ಜರ್ಲೆಂಡ್ನ ಫೆಡರಲ್ ಕೌನ್ಸಿಲ್ನ ವಿಶಿಷ್ಟ ಲಕ್ಷಣಗಳನ್ನು ತಿಳಿಸಿ. ಫ್ರಾನ್ಸ್ನ ಪಕ್ಷ ಪದ್ಧತಿಯ ಮುಖ್ಯ ಲಕ್ಷಣಗಳನ್ನು ತಿಳಿಸಿ. ಫ್ರಾನ್ಸ್ನ ಪಕ್ಷ ಪದ್ಧತಿಯ ಲಕ್ಷಣಗಳು. ಜಪಾನ್ನ ನಾಗರಿಕರ ಕರ್ತವ್ಯಗಳನ್ನು ಪಟ್ಟಿ ಮಾಡಿ. ಚೀನಾದ ಸ್ಟೇಟ್ ಕೌನ್ಸಿಲ್ನ ಪಾತ್ರವನ್ನು ತಿಳಿಸಿ. ಇನ್ನು ವಿಭಾಗ B ಅಂತ ಬಂದಾಗ 10 ಅಂಕದ ಪ್ರಶ್ನೆ. ಬ್ರಿಟನ್ ಪ್ರಧಾನಮಂತ್ರಿಯ ಪಾತ್ರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ. ಅಮೆರಿಕಾದ ಒತ್ತಡ ಗುಂಪುಗಳ ಕುರಿತು ಒಂದು ಪ್ರಬಂಧ ಬರೆಯಿರಿ. ಫ್ರಾನ್ಸ್ನ 5ನೇ ಗಣರಾಜ್ಯ ಸಂವಿಧಾನದ ಮುಖ್ಯ ಲಕ್ಷಣಗಳನ್ನು ವಿವರಿಸಿ. ಜಪಾನ್ ಚಕ್ರವರ್ತಿಯ ಪಾತ್ರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ. ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಸಂಘಟನೆ ಮತ್ತು ಪಾತ್ರವನ್ನು ಪರಿಶೀಲಿಸಿ. ಇನ್ನು 15 ಅಂಕಕ್ಕೆ ವಿಭಾಗ ಸಿಯಲ್ಲಿ ಬರುವಂತಹ ಪ್ರಶ್ನೆಗಳು. ಬ್ರಿಟನ್ ಸಂವಿಧಾನದ ಲಕ್ಷಣಗಳನ್ನು ವಿವರಿಸಿ. ಅಮೆರಿಕಾದ ಅಧ್ಯಕ್ಷರ ಚುನಾವಣೆ, ಅಧಿಕಾರ ಹಾಗೂ ಕಾರ್ಯಗಳನ್ನು ವರ್ಣಿಸಿ. ಸ್ವಿಟ್ಜರ್ಲ್ಯಾಂಡಿನ ನ್ಯಾಯಾಂಗದ ರಚನೆ, ಅಧಿಕಾರ, ಕಾರ್ಯಗಳನ್ನು ಮೌಲ್ಯೀಕರಿಸಿ. ಚೀನಾದ ರಾಷ್ಟ್ರೀಯ ಕಾಂಗ್ರೆಸ್ ರಚನೆ, ಜನತಾ ಕಾಂಗ್ರೆಸ್ ರಚನೆ. ಚೀನಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ರಚನೆ, ಅಧಿಕಾರ, ಕಾರ್ಯಗಳನ್ನು ವಿವರಿಸಲಿಕ್ಕೆ ಇರುವಂಥದ್ದು. ಇವಿಷ್ಟು ವಿಭಾಗ ಸಿಯಲ್ಲಿ ಬಂದಿರುವಂಥದ್ದು. ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ನೋಡಿಕೊಳ್ಳಿ ಸ್ನೇಹಿತರೆ.
ಇಲ್ಲಿ ಓದಲೇಬೇಕಾಗಿರುವಂಥ ಪ್ರಶ್ನೆಗಳನ್ನಷ್ಟೇ ನಾನು ತಿಳಿಸ್ತಾ ಇರುವಂಥದ್ದು. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.